ಬೈಕ್ಗೆ ಕಾರೊಂದು ಡಿಕ್ಕಿ ಹೊಡೆದು ಅಪಘಾತವಾದ ಸ್ಥಳದಿಂದ ಕಾಲ್ಕಿತ್ತಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 44ರ ಪ್ರಣವ್ ಹೋಟೆಲ್ ಮುಂಭಾಗ ರಾಮದೇವಗುಡಿ ಗೇಟ್ ಬಳಿ ನಡೆದಿದೆ. ಅಂದಹಾಗೆ ಬೈಕ್ ಸವಾರ ಟಿಪ್ಪರ್ ಡ್ರೈವರ್ ಆಗಿ ಕೆಲಸ ಮಾಡುತ್ತಿದ್ರಂತೆ. ಎಂದಿನಂತೆ ನಿನ್ನೆಯೂ ಸಹ ಡ್ರೈವರ್ ಕೆಲಸಕ್ಕೆ ಹೋಗಿ ನಂತರ ರಾತ್ರಿ ಕೆಲಸ ಮುಗಿಸಿ ವಾಪಸ್ ಮನೆಗೆ ಬರುವಾಗ ರಾಮದೇವರಗುಡಿ ಗೇಟ್ನ ಸರ್ವಿಸ್ ರಸ್ತೆಯಲ್ಲಿ ಬೈಕ್ ನಲ್ಲಿ ಸಂಚರಿಸುವ ಸಂದರ್ಭದಲ್ಲಿ ಕಾರೊಂದು ಬಂದು ಡಿಕ್ಕಿ ಹೊಡೆದು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಎಂದು ತಿಳಿದು ಬಂದಿದೆ. ಇನ್ನು ಗಾಯಾಳು ದೊಡ್ಡಪೈಲಗುರ್ಕಿ ಗ್ರಾಮದ 45 ವರ್ಷದ ಆನಂದ್. ಇನ್ನು ಬೈಕ್ ಸವಾರ ಆನಂದ್ ತಲೆಗೆ ಗಂಭೀರ ಗಾಯಗಳಾಗಿ ಸ್ಥಳದಲ್ಲೇ ತೀವ್ರ ರಕ್ತಸ್ರಾವವಾಗಿ ಆತನ ಸ್ಥಿತಿ ಚಿಂತಾಜನಕವಾಗಿದೆ. ಇನ್ನು ಸ್ಥಳೀಯರು ಗಾಯಾಳನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಿದ್ದಾರೆ. ಬೈಕ್ ಸವಾರ ಆನಂದ್ಗೆ ತಲೆಗೆ ಗಂಭೀರವಾಗಿ ಪೆಟ್ಟಾಗಿದ್ದ ಹಿನ್ನೆಲೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ರವಾನಿಸಿದ್ರು. ಈ ಪ್ರಕರಣವು ಪೇರೆಸಂದ್ರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿದೆ. ಇನ್ನು ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಎಲ್ಲಾಗಿದ್ದು? ಎಷ್ಟೊತ್ತಲ್ಲಾಯಿತು? ಏನು ಟಚ್ ಆಗಿದೆ? ಏನಲ್ಲಿ ಬರ್ತಿದ್ದು ನಿಮ್ಮ ತಂದೆಯವರು? ಏನು ಡಿಕ್ಕಿ ಹೊಡೆದಿದೆ? ಬೈಕಲ್ಲಿ ಬರುವಾಗ ಎಲ್ಲ ಯಾವ ಥರ ಆಗಿದೆ? ಏನು ಕೆಲಸ ಮಾಡ್ತಿದ್ರು? ಯಾವ ಊರು? ದೊಡ್ಡಪೈಲಗುರ್ಕಿ. ಈಗ ಏನು ಹೇಳ್ತಿದ್ದಾರೆ? ಬೆಂಗಳೂರು ಜಾಸ್ತಿ ಸೀರಿಯಸ್ ಇದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.